ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KHO, ಇಂಡಿಪೆಂಡೆಂಟ್ ಫೈಟರ್. ನೋಡಿ, ಟೌನರ್ ವಿಚಾರವಾಗಿ ಡ್ರೈವರ್ಗಳಿಗೆ ಒಂದಷ್ಟು ಮಾಹಿತಿನ ಕೊಡಬೇಕು ಅನ್ನೋದು ಇಂಟೆನ್ಷನ್ನು. ಈಗ ಆಲ್ರೆಡಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ಟೌನರ್ ಅಂದರೆ ಏನು ಅಂತ ಒಂದು ಕ್ವಶನ್ ಮಾರ್ಕ್ ಹಾಕಿ. ಇಲ್ಲಿ ನಾನೇನು ತಿಳ್ಕೊಂಡೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇಷ್ಟ ಇರೋರು ಡ್ರೈವರ್ಗಳು ಮಾತ್ರ ಈ ವಿಡಿಯೋನ ನೋಡಿ. ಜೊತೆಗೆ ನಾನಿಲ್ಲಿ ಮೇಲ್ಗಡೆ ಏನು ಶೀರ್ಷಿಕೆನಲ್ಲಿ ಲಿಂಕ್ ಹಾಕಿದ್ದೀನಿ, ಆ ಲಿಂಕ್ನ ಟಚ್ ಮಾಡಿ. ಡ್ರೈವರ್ಗಳು ಮಾತ್ರ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಆಟೋ ಡ್ರೈವರ್ ಆಗ್ಬೋದು, ಕ್ಯಾಬ್ ಡ್ರೈವರ್ ಆಗ್ಬೋದು, ಸ್ಪೇ ಡ್ರೈವರ್ ಆಗ್ಬೋದು, ಗೂಡ್ಸ್ ಗಾಡಿ ಡ್ರೈವರ್ ಆಗ್ಬೋದು. ನೀವು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ OTP ಬರುತ್ತೆ, ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಯಾವ ಜಿಲ್ಲೆ ಯಾವ ರಾಜ್ಯ ಎಲ್ಲ ಕೇಳುತ್ತೆ, ಅಲ್ಲೇನೇನು ಡೀಟೇಲ್ಸನ್ನು ಕೇಳುತ್ತೋ ಅದನ್ನೆಲ್ಲ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ನ ಕೊಡಿ. ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಏನಾದರೂ ಬಂದರೆ ನೀವು ಟೌನರ್ ಅಪ್ಲಿಕೇಶನ್ನ ನಿಮ್ಮ ಮೊಬೈಲಲ್ಲಿ ಏನಿದೆ ಅದನ್ನು ಅನ್ಇನ್ಸ್ಟಾಲ್ ಮಾಡಿ, ಮತ್ತೆ ಇನ್ಸ್ಟಾಲ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ರೀತಿ ಅದನ್ನು ಸೆಟ್ಟಿಂಗ್ ಮಾಡ್ಕೊಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ಸ್ಟಾರ್ಟಿಂಗಿಂದ ನೀವೇನು ಚಾಲಕರುಗಳು ಏನಿದ್ರಿ, ಲೆಂತ್ ವಿಡಿಯೋ ಮಾಡಿದ್ರೆ ಅದನ್ನು ನೋಡೋಕೆ ಹೋಗಲ್ಲ. ಒಂದು 2 ನಿಮಿಷ 3 ನಿಮಿಷ ವಿಡಿಯೋ ಮಾಡಿದ್ರೆ ಮಾತನ್ನೇ ನೋಡೋದು ಅಂತ ನನಗೆ ಗೊತ್ತಾಯಿತು. ಹಂಗಾಗಿ ಏರ್ಪೋರ್ಟ್ ಇನ್ಸಿಡೆಂಟ್ ಆದಮೇಲೆ ತುಂಬ ಜನ ಏನು ತಿಳ್ಕೊಂಡಿದ್ರೆ ಅಂದರೆ, ಮುಗಿದೋಯ್ತು ಟೌನರ್ ಅಪ್ಲಿಕೇಶನು, ಇವನನ್ನ ತಗೊಂಡೋಗಿ ಜೈಲ್ಗೆ ಹಾಕ್ಬಿಟ್ರು, ನಾವು ಆ ಥರ ಪ್ರಶ್ನೆ ಮಾಡಿಬಿಟ್ರೆ ನಮ್ಮನ್ನು ಜೈಲ್ಗೆ ಹಾಕ್ತಾರೆ ಅಂತ. ಸುಳ್ಳು. ಅದ್ರ ಬಗ್ಗೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಏನಾಗಿದೆ ಏನು ಇತ್ತ ಅಂತ. ಆಲ್ರೆಡಿ ಒಂದು ಸಲ ತಿಳಿಸಿದ್ದೀನಿ, ಸಂಕ್ಷಿಪ್ತವಾಗಿ ತಿಳಿಸ್ತೀನಿ, ಅದಕ್ಕೆ ಸಮಯ ಬರುತ್ತೆ. ಈಗ ಸದ್ಯಕ್ಕೆ ನೀವೇನು ಮಾಡಬೇಕು ಅಂದರೆ, ಈ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ, ಮೇಲ್ಗಡೆ ಶೀರ್ಷಿಕೆಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ. ಅದನ್ನು ಟಚ್ ಮಾಡಿ. ನೀವು ಡ್ರೈವರ್ ಆಗಿದ್ದರೆ, ನೀವು ಕ್ಯಾಬ್ ಡ್ರೈವರ್ ಆಗಲಿ, ಆಟೋ ಡ್ರೈವರ್ ಆಗಿ, ಅಥವಾ ಏನು ಸ್ಪೇರ್ ಡ್ರೈವರ್ ಆಗಲಿ, ನೀವುಗಳು ರಿಜಿಸ್ಟರ್ ಮಾಡ್ಕೊಬೇಕು. ಸ್ವಂತ ವೆಹಿಕಲ್ ಇರೋಂಥವ್ರು ರಿಜಿಸ್ಟರ್ ಮಾಡ್ಕೊಳ್ಳಿ, ಅಥವಾ ನೀವು ಗಾಡಿನ ಲೀಸಿಗೆ ತಗೊಂಡಿದ್ರು ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಸೆಟ್ಟಿಂಗ್ ಹೆಂಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲಿ ಏನು ಹೇಳ್ತೀವಿ ಅದನ್ನು ಸರಿಯಾದಂಥ ರೀತಿಯಲ್ಲಿ ಪಾಲಿಸಿ. ನೀವು ಉದ್ಧಾರ ಆಗಬೇಕು, ನಿಮ್ಮ ಹಕ್ಕನ್ನು ನೀವು ಪಡ್ಕೋಬೇಕು, ನಿಮ್ಮ ವ್ಯವಹಾರ ನಿಮ್ಮ ಕೈಲಿರಬೇಕು, ನಿಮ್ಮ ವ್ಯವಹಾರದ ಲೆಕ್ಕ ನಿಮ್ಮ ಕೈಲಿರಬೇಕು ಅಂದರೆ ಈ ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟು. ಇದ್ರ ಬಗ್ಗೆ ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಧನ್ಯವಾದ. ಶುಭ ದಿನ ಎಲ್ರಿಗೂ, ಒಳ್ಳೆಯದಾಗಲಿ. ಆದಷ್ಟು ಬೇಗ ಇದನ್ನು ಕ್ಲೀನಾಗಿ ರಿಜಿಸ್ಟರ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ರಿಜಿಸ್ಟರ್ ಆಗಿದೆ ಅಂತ ತಿಳಿಸ್ಕೊಡಿ.